ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ತುಂಬ ದಿನ ಆಯಿತು ನಿಮ್ಮ ಜೊತೆ ಮಾತಾಡ್ಕೊಂಡು ವ್ಲಾಗ್ ಮಾಡಿ. ಒಂದು 15 ಡೇಸ್ ಮೇಲೆ ಆಯಿತು ಗೈಸ್ ನಾನು ವ್ಲಾಗ್ ಮಾಡಿ. ಇವತ್ತು ಸಂಜೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮಸಾಲೆ ಸಾಂಬಾರು, ಚಿಕನ್ ಮಟನ್ ಆ ಥರ ಎಲ್ಲ ಅವಾಯ್ಡ್ ಮಾಡಿರೋದ್ರಿಂದ ಮಸೊಪ್ಪು ಸಾಂಬಾರು ಮಾಡೋಣ ಅಂತ ಹೇಳಿ ಸೊಪ್ಪು ಸೋಸ್ಕೊಂಡು ಈಗ ವಿಡಿಯೋ ಮಾಡ್ಕೊಂಡು ಮಾತಾಡ್ತಾ ಸಾಂಬಾರು ಮಾಡೋಣ ಅಂತೇಳಿ ಬಂದೆ. ಚಿಕನ್ ಮಟನ್ ಎಲ್ಲ ಅವಾಯ್ಡ್ ಮಾಡಿದ್ದೀವಿ ಅಂದರೆ ಪೂರ್ತಿ ಅವಾಯ್ಡ್ ಮಾಡಿದ್ದೀವಿ ಅಂತ ಎಲ್ಲ ನಿನ್ನೆಲ್ಲಿ ಆಗಲ್ಲ ಹಾಕಿದ್ರಲ್ಲ ಅಂತೆಲ್ಲ ಹೇಳ್ಬೇಡಿ. ಜಾತ್ರೆಗೆ ಹೋಗಿದ್ದೆ, ಅಲ್ಲಿ ಚಿಕನ್ನು ಮಟನ್ನೇ ಮಾಡಿದ್ದಿದ್ದು ಗೋಲ್ಡನ್ ಕುಂಟೆ ಜಾತ್ರೆಯಲ್ಲಿ. ಸೊ ಅಲ್ಲಿ ತಿನ್ಕೊಂಬಂದಿದ್ದೆ ಅಷ್ಟೇ, ಮನೆಯಲ್ಲೆಲ್ಲ ಮಾಡೇ ಇಲ್ಲ. ಸಿಕ್ಕಾಬಟ್ಟೆ ಬಿಸಿಲು ಗೈಸ್. ಆದಷ್ಟು ನೀವು ತಂಪಾಗಿರೋದನ್ನೇ ತಿನ್ನಿ, ತಂಪಾಗಿರೋದನ್ನೇ ಕುಡೀರಿ ಅಂತ ಹೇಳ್ತೀನಿ. ಈಗ ಮಸ್ಸೊಪ್ಪು ಮಾಡೋಣ ಅಂತೇಳಿ ಪಾಲಕ್ ಸೊಪ್ಪು ಆಮೇಲೆ ಮೆಂತ್ಯ ಸೊಪ್ಪು ತರಿಸಿದೆ ಗೈಸ್. ಪಾಲಕ್ ಸೊಪ್ಪು ಚೆನ್ನಾಗಿದೆ, ಫ್ರೆಶ್ ಆಗಿದೆ, ಇಲ್ಲೇ ನಮ್ಮ ಮನೆ ಹತ್ರ ಸಿಗುತ್ತೆ. ಪಾಲಕ್ಕು ಮೆಂತ್ಯ ಎರಡೂ ತರಿಸಿದೆ, ಬಿಡಿಸ್ಬಿಟ್ಟು ಸೋಸಿ ಇಟ್ಟಿದ್ದೀನಿ. ಈಗ ಮಸ್ಸೊಪ್ಪು ಮಾಡಬೇಕು. ತಮ್ಮೆಲ್ರಿಗೂ ಗೊತ್ತಿರುತ್ತೆ ಮಸ್ಸೊಪ್ಪು ರೆಸಿಪಿ, ಅದನ್ನೆಲ್ಲ ಏನು ತೋರಿಸಲ್ಲ. ಹಾಗೆ ಇವತ್ತು RCB ಮ್ಯಾಚ್ ಇದೆ. ಯಾವುದಿರೋದು? RCB ವರ್ಸಸ್ DC. RCB ಗೊತ್ತು ನನಗೂ. ನೋಡಿ ಗೈಸ್, ಇವ್ರು ಎಷ್ಟು ಆಡ್ಕೊತಾರೆ ಅಂತೇಳಿ. ಯಪ್ಪ, ನಮ್ಮನೆಲ್ಲಂತೂ ಈ ಮ್ಯಾಚ್ ಬರೋದೆಲ್ಲನೂ ಹೋಗಲಿ, ಬರೀ ಕ್ರಿಕೆಟ್ ನೋಡೋದೇ ಆಯಿತು. RCB ವರ್ಸಸ್ ಡೆಲ್ಲಿ ಮ್ಯಾಚ್ ಇದೆ. ಅವರಿಗೆ ನೋಡಿಕೊಂಡು ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ತಿನ್ನೋದಕ್ಕೆ ಮಾಡಿಕೊಡ್ಬೇಕು. ನಮ್ಮ ಹೇಮಂತ್ ಹೀರೆಕಾಯಿ ತಂದಿದ್ದಾನೆ, ಹೀರೆಕಾಯಿ ಬಜ್ಜಿ ಮಾಡೋಣ ಅಂತೇಳಿ. ಹೀರೆಕಾಯಿ ಬಜ್ಜಿ ತಿನ್ಕೊಂತ ಮ್ಯಾಚ್ ನೋಡ್ತಾರಂತೆ. ಅಷ್ಟರಲ್ಲಿ ನಾನು ಅಡುಗೆ ರೆಡಿ ಮಾಡ್ತೀನಿ. ಅದೇ ನಂಗೆ ಏನಾಯ್ತು? ಯಾರು ಇವ್ರು ಇಲ್ಲೇ ಕುಣ್ದಾಡ್ತವ್ರೆ ಗೈಸ್. ಗೈಸ್, ಎಷ್ಟು ಇಂಟ್ರೆಸ್ಟಾಗಿ ನೋಡ್ತಿದ್ದಾರೆ ನೋಡಿ ಇಬ್ರು, ಫುಲ್ ಇಂಟ್ರೆಸ್ಟ್. ಅದು ಬಜ್ಜಿ ಮಾಡೋದು. ಕಟ್ ಮಾಡಿ ಇಕ್ರಿ ಅಂದರೆ ಅಲ್ಲಿ ಪಕ್ಕದಲ್ಲಿ ಇಕ್ಕೊಂಡು ಆಟ ಆಡ್ತವ್ರೆ ಗೈಸ್. ಅಡುಗೆ ಮಾಡ್ತಾ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಬೇಗ ಅಡುಗೆ ಆಗುತ್ತಾನೆ. ಮತ್ತೆ ಹೆಲ್ಪ್ ಮಾಡ್ರಿ. ಹಾಂ, ಅವನಿದ್ದಾನೆ ಗೈಸ್. ಕಾಲೇಜಿಂದ ಬಂದು ಮಲ್ಕೊಂಡು ಒಂದು ರೌಂಡ್ ನಿದ್ದೆ ಮಾಡ್ಕೊಂಡು ಎದ್ದು ಕುತ್ಕೊಂಡವನೆ. ಮ್ಯಾಚ್ ಸ್ಟಾರ್ಟ್ ಆಗಿದ ತಕ್ಷಣ ಎದ್ದಿದ್ದಾನೆ ಗೈಸ್. ತಲೆನೋವು ಅಂದ. ಯಾವ ತಲೆನೋವು ಇಲ್ಲ ಈಗ ಮ್ಯಾಚ್ ನೋಡೋಕ್ಕೆ. ಅಡ್ವರ್ಟೈಸ್ ಬಂದರೂ ನೋಡ್ತಾ ಇದ್ದಾರೆ ನೋಡಿ. ಏನು ಗುರಾಯಿಸ್ತಾ ಇದ್ದೀರಲ್ಲ? ಅದಕ್ಕೆ ಇವ್ರು ಕೇಕ್ ಹಾಕ್ತಾ ಇರ್ತಾರೆ ಗೈಸ್. ನಾನು ಅವಾಗ ವಿಡಿಯೋ ಕರೆಕ್ಟಾಗಿ ಆಫ್ ಮಾಡಿರ್ತೀನಿ, ನಿಮಗೆ ತೋರ್ಸೋಕ್ಕೆ ಆಗ್ತಾ ಇಲ್ಲ. ನೋಡಿ ನೋಡಿ, ಹಿಂಗೆ ಸೈಲೆಂಟಾಗಿ ಕುತ್ಕೊಂಡಿರ್ತಾರೆ ಸ್ಟ್ಯಾಚ್ಯೂ ಥರ. ವಿಕೆಟ್ ಹೋದ ತಕ್ಷಣ ಕೇಕ್ ಹಾಕ್ತಾರೆ ಗೈಸ್. ನಮ್ಮ ಬಿಲ್ಡಿಂಗಲ್ಲಿ ಯಾರೂ ಇಲ್ಲ, ಸಮ್ಮರ್ ಹಾಲಿಡೇಸ್ಗೆ ಅಂತೇಳಿ ಎಲ್ಲರೂ ಊರಿಗೆ ಹೋಗಿದ್ದಾರೆ. ಇವ್ರದ್ದೇ ಹವಾ, ಬಿಲ್ಡಿಂಗ್ ಫುಲ್ ಸೌಂಡ್. ಇವ್ರು ಇಬ್ಬರೇ ಮಾಡ್ತಾರೆ ಮ್ಯಾಚ್ ನೋಡುವಾಗ. ನಿಮ್ಮನ್ನೇ ನೋಡ್ಬೇಕಪ್ಪ. ಏನು ಮನೆಗೆ ಹೋಯ್ತಾವನೆ? ಆಮೇಲೆ ನೆಕ್ಸ್ಟ್ ಈ ಹಚ್ಚೋದು ತೋರಿಸ್ಬೇಕು. ಏನ್ ಮಾಡ್ತಾ ಇದ್ರ ಇಬ್ರು? ಹೀರೆಕಾಯಿ ಹಚ್ಚಕ್ ಗೊತ್ತಾಯಿಲ್ಲ ಹಚ್ಚ್ರಿ ಇಬ್ರು. ಮತ್ತೆ ಅವನಿಗೆ ಗೊತ್ತಾಗಲ್ಲ ಅಡುಗೆ ಮಾಡಿ ಸುಮ್ಮನೆ ಹಿಂಗಂದ್ರೆ ಹೋಯ್ತಾ? ಇದನ್ನು ತಾಳ್ಬಿಟ್ಟು ಸಣ್ಣದಾಗ ಒಂದಿಷ್ಟು ಬಿಲ್ಲೆ ಮಾಡಿ. ಬಿಲ್ಲೆ ಮಾಡ್ತೀನಿ, ನನಗೂ ಗೊತ್ತು. ಹೋಗು, ಅಡುಗೆ ಮಾಡೋದು ಹೇಳ್ಕೊಡ್ಬೇಕು. ಎಲ್ಪ್ ಮಾಡಲ್ಲ ಅಂತಾರೆ. ಹಿಂಗೆ ಎಲ್ಪ್ ಮಾಡೋ ನೆಪದಾಗ ಅರ್ಧ ಕೆಲಸ ನನ್ನ ಹತ್ರನೇ ಮಾಡಿಸ್ತೀನಿ. Ready guys, full celebration. ಇನ್ನು ಮ್ಯಾಚ್ ಸ್ಟಾರ್ಟ್ ಆಗೈತೆ. ಮೇಡಮ್ ಅವರು ನೋಡಿ. ವಿನ್ ಆದ್ಮೇಲೆ ಸೆಲೆಬ್ರೇಷನ್ ಮಾಡಬೇಕು, ಮುಂಚೆನೇ ಅಲ್ಲ. ವಿನ್ ಇದು
ಗೈಸ್ ನಾನು ಸಾಂಬಾರಿಗೆಲ್ಲ ಜೋಡಿಸಿಟ್ಟು ಬಂದ್ರೂ ಇವ್ರ ದಿನ ಹೀರೆಕಾಯಿ ಹೆಚ್ಕೊಡೋದಾಗಿಲ್ಲ ಗೈಸ್. ಮ್ಯಾಚ್ ಅಂತೂ ಬಾಯಿ ತಕೊಂಡು ನೋಡಿದ್ದೆ. ಮ್ಯಾಚ್ ಇಂಟ್ರೆಸ್ಟ್ ಆಗಿತ್ತು ಅದಕ್ಕೆ ನೋಡ್ತಾ ಇದ್ದೆ. ಎಲ್ಲ ಯಾವಾಗೂ ಇಂಟ್ರೆಸ್ಟ್ ಆಗಿರುತ್ತೆ. ಇವತ್ತೇನೋ ಒಂದು 9 ಗಂಟೆಗೆಲ್ಲ ಮುಗಿಸ್ತಾರೇನೋ. ಏನ್ ಸ್ಪೆಷಲ್ ಏನದು ಇವತ್ತಿನ ಮ್ಯಾಚಿನ ಸ್ಪೆಷಲ್ ಏನು? ಇದು ಹೋದ ವರ್ಷ ಕೂಡ ಇದೇ ಟೈಮ್ಗೆ ಇದೇ ಮ್ಯಾಚ್ ಇದೇ ಡೇಟ್ಗೆ ಇತ್ತು. ಈ ತಡಿ ಕೂಡ ಇದೇ ಡೇಟ್ಗೆ ಇದೇ ಮ್ಯಾಚ್ಗೆ ಇತ್ತು. ಅವಾಗ RCB ವಿನ್ ಆಯಿತು, ಇವಾಗ RCB ವಿನ್ ಆಗುದಿಲ್ಲ. ಏನ ಇವಾಗ ಹೆಂಗ್ ಹೊಡೆದವ್ರೆ ಬಾಲೆಲ್ಲ? ಚೆನ್ನಾಗಿ ಬಾಲ್ಗಳು ಚೆನ್ನಾಗಿ ಹೊಡೆದಿಲ್ಲ ಆಗ್ಲಿ, ವಿಕೆಟ್ಗಳು ಚೆನ್ನಾಗಿ ಹೋಯ್ತದೆ. ಎಷ್ಟೋದು? 6 ವಿಕೆಟ್, 8 ರನ್ಗೆ 6 ವಿಕೆಟ್. 8 ರನ್ 6 ವಿಕೆಟ್. ಏನ್ರಿ 9ಕ್ಕೆ 6. 9 ರನ್ನಿಗೆ 6 ವಿಕೆಟ್. ಬಿಟ್ನಾ ತಗೊಳ್ರಿ ಒಂದ್ ಮ್ಯಾಚ್ ನೋಡ್ಕೊಂಡು ಏನಿದು ಗೈಸ್. ಬಟ್ ಆದ್ರೆ ಇವತ್ತು ಮ್ಯಾಚ್ ಇಂಟ್ರೆಸ್ಟ್ ಆಗಿದೆ ಗೈಸ್. ಯಾರು ಮಿಸ್ ಮಾಡಿದ್ದು? ಯಾರು ಕ್ಯಾಚ್ ಹಿಡ್ದೇ ಇಲ್ಲ ಅವನಲ್ಲಿ. ಇಲ್ಲ ಪಾಪ. ಎಷ್ಟು ಸೀರಿಯಸ್ ಆಗಿ ನೋಡ್ತಾ ಇದಾರೆ ನೋಡಿ ಗೈಸ್ ಇವ್ರಿಬ್ರು. ತಲ್ದಿಂಬ ಹಾಕೊಂಡು ಮಲ್ಕೊಂಡು ಇವನು ಇದೆಲ್ಲ ಹಚ್ಕೊಂಡು ಏನು ಒಂಚೂರು ಅಡ್ಡ ಬರಂಗಿಲ್ಲ ಇವ್ರಿಗೆ. ಯಪ್ಪ ದೇವ್ರೆ, ಲೈಫ್ನು ಇಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಮತ್ತೊಡಿ ಮೇಡಮ್ ಏನು ಮಾಡ್ತಿದ್ದೀರಾ ಮೇಡಮ್? ಬಜ್ಜಿ ಮಾಡ್ತಿದ್ದೀನಿ ಸರ್ ನಿಮಗೋಸ್ಕರ. ಥ್ಯಾಂಕ್ ಯು. ಮ್ಯಾಚ್ ನೋಡ್ತಾ ಬ್ಯುಸಿಯಾಗಿರ್ತೀರಲ್ಲ, ಓಕೆ. ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತೀರಾ. ಓಕೆ. ನಿಮ್ಗೆ ಏನಾದರೂ ಸೈಡ್ಸ್ ಬೇಡವಾ? ಸ್ನ್ಯಾಕ್ಸು ಬೇಕು. ಮತ್ತೆ ಇದಕ್ಕೆ ಬಜ್ಜಿ ಮಾಡ್ತಾ ಹೀರೆಕಾಯಿ ಬಜ್ಜಿ ಗೈಸ್. ಅಡ್ವರ್ಟೈಸ್ ಬಂದೈತೆ ಅಂತ ಈಗ ಎದ್ದು ಬಂದಿದ್ದಾರೆ ಅಷ್ಟೇ, ಇಲ್ಲ ಅಂದ್ರೆ ಎದ್ದು ಬರ ಅಂತಾರೆ ಅಲ್ಲ. ಬಿಸಿ ಬಿಸಿ ಹೀರೆಕಾಯಿ ಬಜ್ಜಿ ಬರೀ ಯಾರಿಗೆಲ್ಲ ಬೇಕು ಮ್ಯಾಚ್ ನೋಡ್ತಾ ತಿನ್ರಿ ಅಲ್ವಾ? ಗೈಸ್ ಬಜ್ಜಿ ರೆಡಿ ನೋಡಿ ಹೆಂಗ್ ತಿಂತಾ ಇದ್ದಾರೆ. ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳ್ತಾ ಇಲ್ಲ ಗೈಸ್. ನಾನು ಹೇಳೋದು ಕೂಡ ಕೇಳಿಸ್ಕೊಂತ ಇಲ್ಲ ಇವರು. ಹೆಂಗ್ ಬಜ್ಜಿ ಟೇಸ್ಟ್ ಹೆಂಗೈತ್ರಿ? ಅಯ್ಯೋ ದೇವ್ರೆ, ವ್ಯಾಲ್ಯೂವೇ ಇಲ್ಲ ಮಾಡಿಕೊಟ್ಟಿದ್ರು. ತುಂಬಾ ಚೆನ್ನಾಗಿದೆ. ನೀವು ಎಲ್ಲ ಫೋರ್ಸ್ಫುಲಿ ಹೇಳ್ತಾ ಇದ್ದೀರಾ. ಇದು ಈರುಳ್ಳಿ ಬಜ್ಜಿ, ಇದು ಹೀರೆಕಾಯಿ ಬಜ್ಜಿ. ಹೀರೆಕಾಯಿ ಬಜ್ಜಿ ಗೈಸ್. ಗೈಸ್ ತುಂಬ ಶೆಕೆ ಇತ್ತು, ಹಾಗಾಗಿ ಮೇಲ್ಗಡೆಗೆ ಬಂದಿದ್ದೀನಿ ಟೆರಸ್ ಮೇಲೆ. ಟೆರಸ್ ಅಂದರೆ ಫುಲ್ ಮೇಲೆ ಅಲ್ಲ, ಇನ್ನೂ ಮೇಲೆ ಇದೆ. ಅಲ್ಲೆಲ್ಲ ಗಿಡ ಹಾಕಿದ್ದಾರೆ, ಹೋಗೋದಕ್ಕಾಗೋದಿಲ್ಲ. ಇಷ್ಟೇ ಗೈಸ್, ಇದೊಂದು ಸ್ವಲ್ಪ ಸ್ಪೇಸ್ ಇದೆ ಬಾಲ್ಕನಿ ಥರ ಅಷ್ಟೇ. ಗಾಳಿ ಮಾತ್ರ ಸಖತ್ತಾಗಿ ಬರುತ್ತೆ ಗೈಸ್ ಮೇಲ್ಗಡೆ ಬಂದರೆ. ಈ ಮನೇಲಿ ಒಬ್ರು ಅಜ್ಜಿ ತಾತ ಇರ್ತಾರೆ, ಅವರು ಎಲ್ಲೋ ಹಾಸ್ಪಿಟಲ್ಗೆ ಹೋಗಿರ್ಬೇಕು ಅನ್ಸುತ್ತೆ ಗೈಸ್, ಇನ್ನೂ ಬಂದಿಲ್ಲ. ಅವರು ಇದ್ದಾಗ ಬಂದು ಇಲ್ಲಿ ಇವ್ರ ಜೊತೆ ಕುತ್ಕೊಂಡು ಊಟ ಮಾಡ್ಕೊಂಡು ಮುಗಿಸ್ಕೊಂಡು ಬಂದುಬಿಡ್ತೀನಿ. ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಎಲೆ ಅಡಿಕೆ ತಿಂದು ಆಮೇಲೆ ಒಂದು 9:30 9 o'clock ಹಾಗೆ ಹೋಗ್ತೀನಿ. ಒಂದು 8:00ವರೆಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲಿಗೆ ಬಂದುಬಿಡ್ತೀನಿ ಗೈಸ್. ಗಾಳಿ ಅಂತೂ ಸಖತ್ತಾಗಿ ಗಾಳಿ ಬೀಸುತ್ತೆ, ಚೆನ್ನಾಗಿರುತ್ತೆ ಗೈಸ್. ಇಲ್ಲಿ ಮನೆ ಒಳಗೆ ಅಡುಗೆ ಮಾಡುವಾಗ ಹೆಣ್ಮಕ್ಳು ಕಷ್ಟ, ಅದು ಅಡುಗೆ ಮಾಡೋರಿಗೆ ಗೊತ್ತು. ಸೆಕೆ ನೀರು ಇಳ್ದು ಹೋಗ್ತಾ ಇರ್ತವೆ, ಅಷ್ಟು ಸೆಕೆ ಆಗ್ತಾ ಇರುತ್ತೆ. ಕಿಟಕಿ ಎಲ್ಲ ಓಪನ್ ಮಾಡ್ಕೊಂಡಿದ್ರು ಅಷ್ಟೇ, ಅಡುಗೆ ಮಾಡುವಾಗ ಬಿಸಿಗೆ ಸೆಕೆ ಅದೇ ಆಗುತ್ತೆ. ಬಜ್ಜಿ ಮಾಡಿದ್ನಲ್ಲ ಇವತ್ತು ಸ್ವಲ್ಪ ಜಾಸ್ತಿ ಸೆಕೆ ಆಗ್ತಾಯಿತ್ತು, ಅದಕ್ಕೆ ಇನ್ನೂ ಊಟ ಮಾಡಿಲ್ಲ. ಬೇಗನೆ ಇವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ, ಸ್ವಲ್ಪ ಹೊತ್ತು ಗಾಳಿಗೆ ನಿಂತ್ಕೊಂಡು ಅಂತ ಬಂದೆ. ಬಟ್ ಇವ್ರು ಇನ್ನೂ ಬಂದಿಲ್ಲ, ಲೇಟ್ ಆಗುತ್ತೆ ಅನಿಸುತ್ತೆ ಗೈಸ್ ಬರೋದು. ಅದಕ್ಕೆ ನಾನೇ ಸ್ವಲ್ಪ ಹೊತ್ತು ವಾಕ್ ಮಾಡಿ ಗಾಳಿಗೆಲ್ಲ ನಿಂತ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಕೆಳಗೆ ಹೋಗಿ ಸಿಗ್ತೀನಿ ಗೈಸ್. ನೋಡ ಹೇಳಮ್ಮ ಗೈಸ್ ಟೆಂಟ್ ಹೌಸ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಮಲ್ಕೊಳ್ಳೋಕ್ಕೆ. ಟೆಂಟ್ ಹೌಸ್ ಹಿಂಗೆ ಜಿಪ್ ಓಪನ್ ಮಾಡ್ಕೊಳ್ಳೋದು, ಹಿಂಗೆ ಒಳಗೆ ಹೋಗೋದು, ಒಳಗೆ ಹೋಗ್ಬಿಟ್ಟು ಜಿಪ್ ಕ್ಲೋಸ್ ಮಾಡ್ಕೊಳ್ಳೋದು. ಎಲ್ಲೂ ಸೊಳ್ಳೆ ಬರಲ್ಲ ಗೈಸ್,
ಚೆನ್ನಾಗಿದೆ. ಯಾರಿಗಾದ್ರೂ ಬೇಕು ಅಂದರೆ ಇದ್ರ ಲಿಂಕ್ ಅಂತ ಕಮೆಂಟ್ ಮಾಡಿ, ಗ್ಯಾರಂಟಿ ಲಿಂಕ್ ಕಳಿಸ್ತೀನಿ ಗೈಸ್. ಯೂಸ್ ಆಗುತ್ತೆ. ಊರಲ್ಲಿ ಮ್ಯೂಟ್ ಮಾಡು, ಟಿವಿದೇನು ಕೇಳಿಸಲ್ಲ. ಮಾತು ಸೊಳ್ಳೆ ಪರ್ದೆ ಚೆನ್ನಾಗಿದೆ ಅಂತ ಅನ್ಕೊಂತೀನಿ. ಕೆಳಗಡೆ ಹಾಕೊಳ್ಳೋಕೆ ಕಂಫರ್ಟಬಲ್ ಆಗಿದೆ ಗೈಸ್. ಮಂಚದ ಮೇಲೆ ಸ್ವಲ್ಪ ಕಂಫರ್ಟಬಲ್ ಇಲ್ಲ. ನಮ್ಮನೆಯವ್ರು ದೊಡ್ಡದು ಬುಕ್ ಮಾಡ್ಬಿಟ್ಟಿದ್ದಾರೆ. ಚೆನ್ನಾಗಿದೆಯಾ? ದೊಡ್ಡದಂದ್ರೆ ಏನು 3-4 ಅಲ್ಲ, ಇಬ್ಬರೇ ಮಲ್ಕೊಂಬೋದು ಅದ್ರಾಗ ಅಷ್ಟೇ. ಇಬ್ಬರೇ ಮಲ್ಕೋಬೋದು. ಬಟ್ ನಮ್ದು ಮಂಚ ಚಿಕ್ಕದು. ಮಂಚ ದೊಡ್ಡ ಮಂಚ ಇರೋರಿಗೆ ಕರೆಕ್ಟಾಗಿ ಆಗುತ್ತೆ. ಕೆಳಗಡೆ ಮಾತ್ರ ಸಕ್ಕತ್ತಾಗಿದೆ, ಕಂಫರ್ಟಬಲ್ ಆಗಿ. ಊರ್ ಕಡೆ ಹಳ್ಳಿಲಿ ಹೊರ್ಗಡೆ ಮಲ್ಕೊಂತಾರಲ್ವ, ತುಂಬ ಸೊಳ್ಳೆ ಇರ್ತವೆ. ಅವರಿಗೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ. ಆರಾಮ್ಸೆ ತಗೋಬೋದು ಗೈಸ್. ಕ್ವಾಲಿಟಿನೂ ಸಕ್ಕತ್ತಾಗಿದೆ. ಅಷ್ಟೇ ಗೈಸ್. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.